ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಸ್ನೇಹಿತರೆ. ಬರ್ರಿ ಇವತ್ತ ನಾನು ಇವಾಗ ಹೊಲಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ. ಇವತ್ತು ಕೆಲಸ ಏನು ಮಾಡ್ತಾಯಿದ್ವಿ ಅಂತೇಳಿ ಎಲ್ಲನೂ ನೋಡ್ಕೊಂಡು ಬರಂಬರ್ರಿ ಸ್ನೇಹಿತರೆ. ಇವತ್ತು ನಿನ್ನೆ ಅಷ್ಟೇ ಮೆಕ್ಕೆಜೋಳ ಬಿಡಿಸಿದೆ ಅಲ್ರಿ ಸ್ನೇಹಿತರೆ. ನಿನ್ನೆ ಮೆಕ್ಕೆಜೋಳ ಬಿಡಿಸೋದೇ ಆಯ್ತಲ್ರಿ, ಅದಕ್ಕೆ ನಿನ್ನೆ ಮೊನ್ನೆ ಅದೇ ಕೆಲಸ ಮಾಡಿದೇವ್ರಿ ಸ್ನೇಹಿತರೆ. ಗುಬ್ಬಿಗಳೆಲ್ಲ ಬಂದು ಪಾಪ ಮೇಕತ್ತನಿ ಎಲ್ಲ ಸತ್ತನೆ ಸಾವು ಮಾಡಿಬಿಟ್ಟಿವ್ರಿ ಸ್ನೇಹಿತರೆ. ನನಗೂ ಕೂಡ ಬೇಜಾರಾಯ್ತು ರೀ ಸ್ನೇಹಿತರೆ. ಮೇಕತ್ತಿನಿ ಎಲ್ಲ ಇಷ್ಟು ಹಾಳಾಗಿಬಿಟ್ಟಿವ್ರಿ, ಗುಬ್ಬಿ ಎಲ್ಲ ತಿಂದುಬಿಟ್ಟಿವ್ರಿ. ಅದಕ್ಕೆ ನೋಡ್ರಿ ಅರಳಿ ಗಿಡ ಎಷ್ಟು ಚೆನ್ನಾಗದಾವ್ರಿ ಸ್ನೇಹಿತರೆ, ನೋಡ್ಬೋದು ಅರಳಿ ಗಿಡ. ಅದಕ್ಕೆ ಈಗ ನಮ್ಮ ಮನೆಯವ್ರು ಇಲ್ಲಿ ಕಟ್ಲಕತ್ತಾರ ನೋಡ್ರಿ ಹೊರಿ. ಅದಕ್ಕೆ ನಾನು ಇವಾಗ ಬರ್ತಾಯಿದ್ದೀನಿ ರೀ ಸ್ನೇಹಿತರೆ, ಎಲ್ಲ ಕೆಲಸ ಮುಗಿಸ್ಕೊಂಡು. ಅದಕ್ಕೆ ಹೊರಿ ಕಟ್ಟಕತ್ತಿರು, ನಾನು ಕೂಡ ಇವಾಗ ಬರ್ತಾಯಿದ್ದೀನಿ ರೀ ಸ್ನೇಹಿತರೆ. ನಾನು ಕಟ್ಟಬೇಕು ರೀ. ನೋಡಿರಿ ಈ ರೀತಿ ಕಟ್ಟಾರ ನೋಡ್ರಿ ಹೊರಿ ಎಲ್ಲನೂ ಎಷ್ಟು ಚೆನ್ನಾಗಿ ಕಟ್ಟಾರ್ರಿ. ಹಿಂಗೆ ಹಾಕ್ಕೊಂಡು ಹೊರಿ ಕಟ್ಟೋದ್ರಿ. ಎಲ್ಲನೂ ಹೊರಿ ಕಟ್ಟಿಬಿಟ್ಟು ಬಣಿಮೆ ಒಟ್ಬೇಕು ರೀ ಸ್ನೇಹಿತರೆ. ಇದು ಹಗ್ಗ ತಂದು ತರಬೇಕು ರೀ, ಸಣ್ಣಗೊಂದು ಹಗ್ಗ ತಂದುಬಿಟ್ಟು ಹಾಕಿ ಹೊರಿ ಅಪ್ಲೆ ಇಷ್ಟಿಷ್ಟೇ ಹೊರಿ ಅಪ್ಲೆ ಪೆಂಡಿ ಅಪ್ಲೆ ಕಟ್ಟಿಬಿಟ್ಟು ಎಲ್ಲನೂ ಒಂದೇ ತೋಲಿ ಗೂಡು ಕಟ್ತಾರೆ ನೋಡ್ರಿ ಸ್ನೇಹಿತರೆ. ಒಂದೇ ತೋಲಿನೇ ಬಣಿಮೆ ಹಾಕ್ತಾರೆ. ಅದಕ್ಕೆ ಹಳ್ಳಿ ಕಡೆ ಇದೇ ರೀತಿನೇ ಮಾಡೋದ್ರಿ ಸ್ನೇಹಿತರೆ. ಹಾಗೆ ಬಿಟ್ಟರೆ ಎಲ್ಲ ಮೇವು ತೊಯ್ದು ಹೋಗುತ್ತೆ ಅಲ್ರಿ ಹಸುಗಳಿಗೆ. ಪಾಪ ಅವಕ್ಕೂ ಒಂದು ವರ್ಷದ ಮೇವು ಇರ್ತದಲ್ರಿ. ಹಾಗಾಗಿ ಒಂದೇ ತೋಲಿ ಹಾಕಿಬಿಟ್ಟು ತಾಡ್ಪತ್ತಲ್ಲಿ ಹಚ್ಚಿ ಬಿಡ್ಬೇಕು ರೀ ಸ್ನೇಹಿತರೆ. ಅಂದರೆ ಮೇವಿಗೇನೂ ಆಗೋದಿಲ್ಲ ರೀ. ಅದಕ್ಕೆ ಈ ಕಡೆ ನಮ್ಮ ಕಡೆ ಹಳ್ಳಿ ಕಡೆ ಅಂತ ನಾವು ಹಾಗೆ ಮಾಡ್ತೇವೆ ನೋಡ್ರಿ ಸ್ನೇಹಿತರೆ. ತಾಡ್ಪತ್ತಲ್ಲಿ ಹಚ್ಚಿಬಿಡ್ತೇವೆ ರೀ, ಒಂದು ವರ್ಷ ತನಕ ಏನೂ ಆಗೋದಿಲ್ಲ ರೀ ಹುಲ್ಲು. ಅದಕ್ಕೆ ನೋಡಿರಿ ನಾವು ವೀಡಿಯೋಸು ಮಾಡ್ತಾಯಿದ್ದೀವಿ ರೀ ಸ್ನೇಹಿತರೆ. ನಾನು ಅಷ್ಟೊಂದು ಮಾಡಿಲ್ಲ ರೀ, ನಮ್ಮ ಮಕ್ಕಳೇ ವೀಡಿಯೋಸ್ ಮಾಡ್ಯಾರ ರೀ ಸ್ನೇಹಿತರೆ. ಹಂಗೆ ಬಂದದ ಗೊತ್ತಿಲ್ಲ ರೀ. ಅವ್ರ ನಮ್ಮ ಮಕ್ಕಳೇ ಸಾನ್ವಿ ಮಾಡ್ಯಾಳ್ರಿ. ನಮಗೂ 3 ಮಕ್ಕಳು ಅದಾರ ರೀ ಸ್ನೇಹಿತರೆ. ಒಂದು ತೋಲ್ ಕೂಡ ಅಂದ್ರೆ ಕೂಡೋದೇ ಇಲ್ಲ ರೀ. ನಮ್ಮ ಮಕ್ಕಳು ಹಿಂದೆನೇ ಬರ್ತಾರೆ ನೋಡಿರಿ, ಅವರೇ ಮಾಡ್ಯಾರ ರೀ ವೀಡಿಯೋಸ್ ಎಲ್ಲ. ನಾನು ಮುಂದೆ ಹೋಗ್ತಾಯಿದ್ದೀನಿ ರೀ, ಅವ್ರು ವೀಡಿಯೋಸ್ ಮಾಡ್ಕೊತ ಬಂದಾರ ನೋಡಿರಿ. ಅದಕ್ಕೆ ನೋಡಿರಿ ಅವನು ಕೆಲಸ ಮಾಡ್ತೀನಿ ಅಂತೇಳಿ ಬಿಸಿಲಲ್ಲಿ ಬಂದು ಎತ್ತಾ ಇದ್ದ ನೋಡಿರಿ. ಅದು ಬ್ಯಾಡ ಅಂದ್ರೂ ಕೇಳ್ತಾ ಇಲ್ಲರಿ ನಮಗೆ. ಹಾಗೆ ಕೆಲಸ ಮಾಡ್ತೀನಿ ಅಂತೇಳಿ ಹುಲ್ಲೆಲ್ಲ ಕೇಸಿಂದ ಹಾಕ್ತಾಯಿದ್ದಾನೆ ರೀ. ಅವ್ರು ಬಾಬಾರು ಕಟ್ಕೋತ ಹೊಂಟಾರ ರೀ ಗೂಡು. ಅದಕ್ಕೆ ಕಳಿಕೆ ಗೂಡು ನೋಡಿರಿ ಹೆಂಗೆ ಕಟ್ತಾರೆ ರೀ. ಇದು ಮಿಕ್ಕತನಿ ಇದು ಕಳಿಕೆ ನೋಡಿರಿ ಸ್ನೇಹಿತರೆ. ಜೋಳದ ಕಣಿಕೆ ಇದ್ದಂಗೆ ಅನಿಸ್ತದಲ್ರಿ, ಎರಡು ಸೇಮ್ ಅನಿಸ್ತಾವ್ರಿ ಸ್ನೇಹಿತರೆ. ಇದು ಜೋಳದಲ್ರಿ, ಇದು ಮೆಕ್ಕದ ಜೋಳದ್ರಿ. ಅದಕ್ಕೆ ಗಿಡ ಎಲ್ಲ ಎಷ್ಟು ಒಣಗಿದ ನೋಡಿರಿ ಸ್ನೇಹಿತರೆ. ಅದು ಇದ್ರ ಗಿಡ ಅಂತ್ರಿ ಏನಂತಾರೆ ರೀ, ಅದು ನಮಗೂ ಗೊತ್ತಿಲ್ಲ ರೀ ಸ್ನೇಹಿತರೆ. ಈ ಕಡೆ ಏನೇನೋ ಅಂತಾರಪ್ಪ, ಅಷ್ಟೊಂದು ನಮಗೂ ಕೂಡ ಆಗೋದಿಲ್ಲ ರೀ ಗಿಡಗಳೆಲ್ಲ. ನೋಡಿರಿ ಇದು ಅಷ್ಟು ಮೊನ್ನೆ ಅಷ್ಟೇ ಕಳೆ ತೆಗೆದ್ರಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಬೆಳೆಗಳಂತೂ ತುಂಬ ಚೆನ್ನಾಗಿ ಕಾಣ್ತಾವ್ರಿ ರೀ. ಹುಲ್ಲೆಲ್ಲ ತೆಗೆದುಬಿಟ್ರೆ ಸೂಪರಾಗಿ ಕಾಣ್ತದೆ ರೀ ತೋಟ ಎಲ್ಲ. ಇನ್ನೂ ಅಷ್ಟು ಹುಲ್ಲದು ಎಲ್ಲ ಕಿತ್ತಬೇಕು ರೀ. ಅದಕ್ಕೆ ಇವಾಗ ಅಷ್ಟೇ ಇದು ಎಲ್ಲ ಕಳಕೆ ಎಲ್ಲ ಹುತ್ತು ಹಾಕಿಬಿಟ್ಟು ಇನ್ನು ರಾಗಿ ಹುಲ್ಲು ಕೊಯ್ದಾಯ್ತು ರೀ ಸ್ನೇಹಿತರೆ. ಇನ್ನು ರಾಗಿ ಹುಲ್ಲು ಕೊಯ್ಬೇಕು ರೀ. ಇದು ಆಗೋದು ಅದಕ್ಕೆ ಕೊಯ್ದುಬಿಟ್ಟೆ ಅಂದ್ರೆ ನಮಗೂ ಅರ್ಧ ಇದು ಆಗುತ್ತೆ ರೀ. ಅದಕ್ಕೆ ನೋಡಿರಿ ಇವಾಗಷ್ಟೇ ನಾವು ದಿನಾಲೂ ವೀಡಿಯೋಸ್ ಮಾಡ್ತಾಯಿದ್ದೇವೆ ಸ್ನೇಹಿತರೆ. ಎಲ್ಲರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ವೀಡಿಯೋಸ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಬಡವರ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಳ್ಳಿ ವೀಡಿಯೋ ಸ್ನೇಹಿತರೆ, ಇದು ಹಳ್ಳಿ ವೀಡಿಯೋಸ್ದೆಲ್ಲ ಹಳ್ಳಿ ಊರಲ್ಲಿ ಮಾಡಿದ್ರು ವೀಡಿಯೋದು. ನಾವು ನಮ್ಮೂರ್ನೂ ಗುಲ್ಬರ್ಗ ಆಯ್ತಲ್ರಿ ಸ್ನೇಹಿತರೆ. ನಾವು ಗುಲ್ಬರ್ಗದವ್ರು ರೀ. ನಾವು ಕೆಲಸ ಮಾಡೋಕ್ಕಂತೇಳಿ ಈ ಕಡೆ ಹಳ್ಳಿಗೆ ಬಂದೇವೆ ನೋಡಿರಿ ಸ್ನೇಹಿತರೆ. ನಾವು ಹಳ್ಳಿ ಊರಲ್ಲಿದ್ದೇವೆ ರೀ. ಅದಕ್ಕೆ ನಮ್ಮೂರ ಪ್ಯಾಟಿ ಇದ್ದಂಗೆ ಅಲ್ರಿ. ಈ ಕಡೆ ಹಳ್ಳಿದು ವಾತಾವರಣ ಅಂತೂ ತುಂಬ ಚೆನ್ನಾಗಿರ್ತದೆ ರೀ ಸ್ನೇಹಿತರೆ. ಗಿಡಗಳು ಮರಗಳು ಪಕ್ಷಿ ಭಾಳಷ್ಟು ಅದಾವೆ ರೀ ಸ್ನೇಹಿತರೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸ್ತದೆ ರೀ. ಈ ಕಡೆ ನಮ್ಮ ಕಡೆ ಅಷ್ಟೆಲ್ಲ ಗಿಡದ ಇರೋದಿಲ್ಲ ರೀ ಸ್ನೇಹಿತರೆ. ಕಮ್ಮಿನೇ ನಮ್ಮ ಕಡೆ ಅಂತೂ ಗಿಡ ಎಲ್ಲ ಕಡದೇ ಬಿಡ್ತಾರಲ್ರಿ. ಈ ಕಡೆ ಏನೋ ಹುಂಚಿಗೆ ಗಿಡ ಅಂತೂ ಜಾಸ್ತಿ ಅದಾವೆ ನೋಡಿರಿ. ಹುಂಚಿಗೆ ಗಿಡ ಅಲ್ಲಿ, ಅರಳಿ ಗಿಡ ಅಲ್ಲಿ ಎಲ್ಲನೂ ಹಾಕ್ತಾರೆ ರೀ. ಈ ಕಡೆ ಶೇಂಗಾ ಗಿಡ, ಕಡಲೆಕಾಯಿ ಬೀಜ ಎಲ್ಲ ಹಾಕ್ತಾರೆ ರೀ. ಮೆಕ್ಕೆಜೋಳನೂ ಹಾಕ್ತಾರೆ ರೀ. ನಮ್ಮ ಕಡೆಗೆಲ್ಲ ಅಷ್ಟೊಂದು ಹಾಕೋದೇ ಇಲ್ಲ ರೀ ಗುಲ್ಬರ್ಗ ಕಡೆ. ಹಾಕೋದಂದರೆ ತೊಗರಿ, ಜೋಳ ಆಯಿತು, ಕಡ್ಲೆ, ಹೆಸರು ಆಯಿತು, ರಾಗಿ ಹಾಕಲ್ಲ ಬಿಡ್ರಿ, ಸಾರಿ ಆಯಿತು. ಇದು ಹಾಕ್ತಾರೆ ರೀ, ಏನಂತಾರೆ ರೀ, ತೊಗರಿ ಹಾಕ್ತಾರಲ್ರಿ, ಹತ್ತಿ ಹಾಕ್ತಾರೆ ರೀ. ಮೇಯ್ನ ಹತ್ತಿ ಅದು ಹಾಕಿ ಬೆಳೆಯೋದು ಮಾಡೋದು ರೀ ನಮ್ಮ ಕಡೆ. ಇದು ರಾಗಿ ಪಿಗಿ ಏನು ಹಾಕಲ್ರಿ ಆ ಕಡೆ. ಅದಕ್ಕೆ ನೋಡಿರಿ ಎಷ್ಟೊಂದು ಚೆನ್ನಾಗಿ ಕಟ್ಟಾರ ನೋಡಿರಿ. ಅಷ್ಟು ಹೊರಿ ಕಟ್ಟೋದಾಯ್ತು ನೋಡಿರಿ. ಇವಾಗಷ್ಟೇ ನಾವು ಗೂಡು ಇಟ್ಕೊತೋದೆ, ನಮ್ಮ ಮನೆಯವ್ರು ಕಟ್ಕೊತ ಬಂದಾರ ನೋಡಿರಿ. ಅಷ್ಟು ಗೂಡು ಇಟ್ಟಿವ್ರಿ ಇವಾಗ ಅಷ್ಟು ಹೊರಿಗಳೆಲ್ಲ ಹೊತ್ತಿ ಒಂದು ತೊಲಿ ಬಣಿಮೆ ಒಟ್ಬೇಕು ನೋಡಿರಿ. ಎಷ್ಟೊಂದು ಹೊರಿ ಇಲ್ಲ. ಅದಕ್ಕೆ ಇನ್ನೂ ನಾಳೆಗೆ ಒಂದು ಸ್ವಲ್ಪ ಐತ್ರಿ ಸ್ನೇಹಿತರೆ. ನಾಳೆಗೆ ಇನ್ನೊಂದು ಸ್ವಲ್ಪ ಉಳಿತದೆ, ಏನು ಮಾಡ್ತದೆ ರೀ. ಇವತ್ತಂತೂ ಇದಿಷ್ಟು ಕಟ್ಟೋದಾಗ್ಯದ, ಇದಿಷ್ಟು ಒಟ್ಟದೆ ಅಂದ್ರೆ ನಡೀತದೆ ರೀ. ನಾಳೆ ಇನ್ನೊಂದು ಸ್ವಲ್ಪ ಐತ್ರಿ, ತಳಗ ಇನ್ನೊಂದು ಓಡ ಐತ್ರಿ ಸ್ನೇಹಿತರೆ. ಅದಕ್ಕೆ ಅರಳಿ ಗಿಡ ನೋಡಿರಿ ಎಷ್ಟು ಚೆನ್ನಾಗಿ ಆಗ್ಯಾವ ರೀ. ಮಳೆನೂ ಅಷ್ಟೊಂದು ಹೆಚ್ಚಿಗೆ ಇಲ್ಲ, ಕಮ್ಮಿ ಇಲ್ಲ ರೀ. ಗಿಡಗಳು ನೋಡಿರಿ ಎಷ್ಟು ಸೂಪರಾಗಿದ್ದಾವೆ ರೀ. ಇನ್ನೂ ಗಿಡ ಹಚ್ಬೇಕು ರೀ, ತೆಂಗಿನ ಗಿಡ ಹಚ್ಚಿಲ್ಲ ರೀ. ಅದಕ್ಕೆ ಇವಾಗ ಅಂದ್ರಲ್ರಿ ಮನ್ಯಾಗ ನೀರು ತಂದ್ರೆ ಆಯ್ತಂತ ನಾನು ಮಾಡಿದೆ ನೋಡಿರಿ. ಅದಕ್ಕೆ ಜರ ಬಿಸಿಲದಲ್ರಿ, ಬಾಯಿ ಆಯ್ತು ಅಂತೇಳಿ ನೀರು ತರೋಣ ಅಂತ ಬಂದೀನಿ ರೀ. ನಮ್ಮ ಮಕ್ಕಳು ನೋಡಿರಿ ಎಲ್ಲ ನೀರೆಲ್ಲ ಬಾಟ್ಲಿಯಲ್ಲಿ ಇಟ್ಟಾರ್ರಿ. ಇದು ಬಾಟ್ಲಿ ತೋರಿಸ್ತಾ ಇದ್ದಾಳ್ರಿ. ಅದು ಬೇರೆ ಬಾಟ್ಲಿ ಯಾರು ಕುಡ್ದೋಕಟ್ರ ಅದು ತೋರಿಸ್ಲತ್ತಾಳ್ರಿ. ಅವು ನೀರಿನ ಬಾಟ್ಲಿ ನೀರೆಲ್ಲ ಚಲ್ ಬಿಡ್ತಾರೆ ರೀ. ಕುಡಿಬೇಕಂದ್ರೆ ನೀರೇ ಇಡಲ್ರಿ. ಏನು ಮಾಡೋಣ್ರಿ, ಸಣ್ಣವ್ರಲ್ರಿ, ಅವ್ರಿಗೂ ಗೊತ್ತಾಗೋದಿಲ್ಲ.
ಅದಕ್ಕೆ ನೀರು ತೊಗೊಂಡು ಆಟ ಆಡಿ ನೀರೆಲ್ಲ ಕಲಸ್ ಮಾಡ್ಯಾರ ಅವರು. ನೋಡ್ರಿ ಹುಂಚಿಕಾಯಿ ಗಿಡ ಎಷ್ಟು ಚೆನ್ನಾಗದಾವ್ರಿ ಸ್ನೇಹಿತರೆ. ಈ ಕಡೆ ಹುಂಚಿಕಾಯಿ ಗಿಡ ಅಂತೂ ತುಂಬ ಚೆನ್ನಾಗದಾವ್ರಿ ಸ್ನೇಹಿತರೆ. ಸಾಕೋದಷ್ಟು ಹುಂಚಿಕಾಯಿ ಗಿಡ ನೋಡ್ರಿ. ನಮ್ಮ ಕಡೆ ಎಲ್ಲರೂ ಅಷ್ಟೊಂದು ಹುಂಚಿಕಾಯಿ ಗಿಡ ಎಲ್ಲ ಎಲ್ಲೋ ಒಂದು ಇದ್ದಂಗೆ ರೀ ಹುಂಚಿಕಾಯಿ ಗಿಡ ನಮ್ಮ ಕಡೆ. ಈ ಕಡೆ ತುಂಬ ಚೆನ್ನಾಗೈತೆ ನೋಡ್ರಿ. ವಾತಾವರಣ ಅಂತೂ ನೋಡೋಕೆ ಸೂಪರಾಗಿರ್ತದೆ ರೀ ಸ್ನೇಹಿತರೆ. ನೀವೆಲ್ಲರೂ ವೀಡಿಯೋಸ್ ನೋಡಿ ಸ್ನೇಹಿತರೆ. ದಿನಾಲೂ ನೋಡ್ಬೋದು ರೀ ವೀಡಿಯೋಸ್ದಲ್ಲಿ ನೀವು ವಾತಾವರಣ. ಬೆಳಗ್ಗೆ ಅಂತೂ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ಮಂಜುದು ಹೊಡಿತದಲ್ರಿ, ಗಿಡಗಳು ಮರಗಳು ಏನೂ ಕಾಣೋದೇ ಇಲ್ಲ ರೀ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಕಾಣ್ತದೆ ರೀ ಸ್ನೇಹಿತರೆ. ಈ ಕಡೆ ನಮ್ಮ ಕಡೆ ಅಷ್ಟು ಭಾಳ ಬಿಸಿಲೇ ನೋಡ್ರಿ. ಈ ಕಡೆ ಅಷ್ಟು ಬಿಸಿಲು ಇರೋದಿಲ್ಲ ರೀ, ಸ್ವಲ್ಪ ಕಮ್ಮಿನೇ ಅನ್ಬೇಕು ರೀ. ತುಂಬ ಚೆನ್ನಾಗಿದೆ ರೀ ಈ ಕಡೆ ವಾತಾವರಣ. ನನಗಂತೂ ತುಂಬ ಇಷ್ಟ ಆಯ್ತು ರೀ ಸ್ನೇಹಿತರೆ. ನಿಮಗೂ ತುಂಬ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ. ಅದಕ್ಕೆ ನೋಡಿರಿ ಇಷ್ಟೊಂದು ಗೂಡು ಎಲ್ಲ ಕಟ್ಟ್ಯಾರ. ಇವಾಗ ಎಲ್ಲನೂ ಹೊತ್ಕೊಂಡು ತಲೆ ಮ್ಯಾಗ ಒಯ್ಬೇಕು ರೀ. ಇವಾಗ ಅಷ್ಟೇ ಒಯ್ದುಬಿಟ್ಟು ಒಂದೇ ತೊಲೆ ಗೂಡು ಕಟ್ಬೇಕು ನೋಡಿರಿ. ಅದಕ್ಕೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ರೀ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ಸ್ನೇಹಿತರೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಖುಷಿ ಅನಿಸುತ್ತೆ ಸ್ನೇಹಿತರೆ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ, ನೀವು ಕೊಟ್ಟಂತಹ ಧೈರ್ಯ ಎಲ್ಲನೂ ನನಗೆ ಭಾಳ ಖುಷಿ ಕೊಡುತ್ತೆ ಸ್ನೇಹಿತರೆ. ನನಗೂ ನಿನ್ನೆ ಅಷ್ಟೇ ಬೇಜಾರಾಗಿತ್ತು ರೀ ಸ್ನೇಹಿತರೆ. ನಿನ್ನೆ ವೀಡಿಯೋಸ್ ಬಿಟ್ಟಿದ್ದಲ್ರಿ, ಒಂದು 4-5 ಜನ ಅಷ್ಟೇ ನೋಡ್ಯಾರ ರೀ ಸ್ನೇಹಿತರೆ. ಜಾಸ್ತಿ ಜನ ಯಾರೂ ನೋಡ್ತಾ ಇಲ್ಲರಿ. ಯಾಕೇನಾರು ಕಮ್ಮಿನೇ ಆಗ್ಯದ್ರಿ. ಮೊನ್ನೆ ಅಷ್ಟೇ ವೀಡಿಯೋಸ್ ಬಿಟ್ಟಿದ್ರೆ 2 ಮಂದಿನೇ ನೋಡ್ಯಾರ ರೀ ಸ್ನೇಹಿತರೆ. ನಾನು ಅದಕ್ಕೆ ಬಹಳ ಬೇಜಾರಾದೆ ಸ್ನೇಹಿತರೆ. ಎಲ್ಲರೂ ಎಷ್ಟೊಂದು ಸಬ್ಸ್ಕ್ರೈಬ್ ಆಗ್ತಾರೆ, ನನಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ. ನನ್ನ ವೀಡಿಯೋಸ್ ಚೆನ್ನಾಗಿ ಮಾಡ್ತೀನೋ ಇಲ್ಲ ಅಂತೇಳಿ ನನಗಂತೂ ಬೇಜಾರಾಯ್ತು ರೀ ಸ್ನೇಹಿತರೆ. ನಂತೂ ಮತ್ತು ಸಂಜೆಗೆ ನನಗೆ ಒಬ್ಬರು ಧೈರ್ಯ ಹೇಳಿದ್ರು ರೀ ಸ್ನೇಹಿತರೆ. ನನಗೆ ಸ್ನೇಹಿತರು, ಫ್ರೆಂಡವರು ನನಗೆ ಯಾಕಪ್ಪ ನೀನು ಹಿಂಗದೀಯ, ಧೈರ್ಯವಾಗಿರಬೇಕು, ಚೆನ್ನಾಗಿ ವೀಡಿಯೋಸ್ ಮಾಡಬೇಕು, ಒಂದಿಲ್ಲ ಒಂದಿನ ನಿನಗೂ ಕೂಡ ವೀಡಿಯೋಸು ಮೌನಟ ಆಗ್ಬೋದು ಅಂತಂತ ಅಂದ್ರು ರೀ. ಅದಕ್ಕೆ ನನಗೂ ಧೈರ್ಯ ಬಂತು ರೀ ಸ್ನೇಹಿತರೆ. ನನಗೂ ಅಷ್ಟೊಂದು ವೀಡಿಯೋಸ್ ಮಾಡೋಕೆ ಬರಲ್ಲ, ಏನು ಅನ್ಕೋತಾರೆ ಏನಿಲ್ಲ ಅಂತೇಳಿ ನಾನು ಬಂದಷ್ಟೇ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತಪ್ಪಾಗಿದ್ದರೆ ಎಲ್ಲರೂ ಕ್ಷಮಿಸಿರಿ ಸ್ನೇಹಿತರೆ. ಅದಕ್ಕೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲ ಎಲ್ಲರಿಗೂ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಮುಂದಕ್ಕೆ ಬರೋದು ಸಾಧ್ಯ ನೋಡಿರಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಇಷ್ಟೇ ಇರೋದ್ರಿ, ಹೊಲದಲ್ಲಿ, ಊರಲ್ಲಿ, ಗದ್ದೆಯಲ್ಲಿ ಮಕ್ಕಳಿಗೆ ಅಲ್ಲಿ ಇಲ್ಲಿ ಬಿಟ್ಕೋತಾನೆ ಊರೂರು ಇದು ಮಾಡ್ಕೋತಾನೆ ಹೋಗ್ಲಾತೀವಿ ರೀ ಸ್ನೇಹಿತರೆ. ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿರಿ. ನಾವು ಸಬ್ಸ್ಕ್ರೈಬ್ ಮಾಡಿರಿ, ನಮಗೂ ಖುಷಿ ಇರ್ತದೆ ರೀ ಸ್ನೇಹಿತರೆ. ನಿಮ್ಮ ಸಬ್ಸ್ಕ್ರೈಬ್, ನಿಮ್ಮ ಕಮೆಂಟು, ನಿಮ್ಮ ಲೈಕ್ ಇದ್ದರೆ ಮಾತ್ರ ನನಗೂ ತುಂಬ ಧೈರ್ಯ ಬರ್ತದೆ ರೀ. ವೀಡಿಯೋಸ್ ಮಾಡೋಕ್ಕಂತೂ ತುಂಬ ಖುಷಿಯಾಗಿ ವೀಡಿಯೋಸ್ ಮಾಡ್ಬೋದು ರೀ ಸ್ನೇಹಿತರೆ. ಅದಕ್ಕೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಆದರೂ ಕಮ್ಮಿನೇ ಮಾಡ್ತಾಯಿದ್ದೀನಲ್ರಿ ಸ್ನೇಹಿತರೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಭಾಳ ಖುಷಿ ಇರ್ತದೆ ರೀ ಸ್ನೇಹಿತರೆ. ನನಗೂ ಇಷ್ಟೊಂದು ಸ್ನೇಹಿತರು ಇದ್ದಾರೆ, ನನಗೂ ಯಾರೂ ಇಲ್ಲ ಅಂತ ಅನ್ಕೋತಿದ್ದಲ್ರಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅದ ಅಂತೇಳಿ ನನಗೆ ತುಂಬ ಧೈರ್ಯ ಇರ್ತದೆ ರೀ ಸ್ನೇಹಿತರೆ. ನೀವು ಕಮೆಂಟ್ನಲ್ಲಿ ನನಗೆ ಧೈರ್ಯ ಹೇಳ್ತಿರಲ್ಲ ಸ್ನೇಹಿತರೆ, ಅದೇ ನನಗೆ ಶ್ರೀರಕ್ಷಾ ರೀ ಸ್ನೇಹಿತರೆ. ನೀವೆಲ್ಲರೂ ನನಗೆ ತುಂಬ ವಿಡಿಯೋ ಸೂಪರಾಗಿ ಬಂದಿದೆ, ವಿಡಿಯೋ ಚೆನ್ನಾಗಿ ಬಂದಿದೆ, ವಿಡಿಯೋ ಸೂಪರಾಗಿ ಬಂದಿದೆ, ವೀಡಿಯೋಸ್ ಇದೇ ರೀತಿಯೇ ವೀಡಿಯೋಸ್ ಮಾಡಿ ಅಂತ ಹೇಳ್ತಾಯಿದ್ರಲ್ಲ ಸ್ನೇಹಿತರೆ. ನಿಮ್ಮದು ಇಷ್ಟ ಧೈರ್ಯ ನನಗೆ ಭಾಳ ಇದಾಯ್ತು ರೀ ಸ್ನೇಹಿತರೆ. ಎಲ್ಲರೂ ನನಗೆ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ದಿನಲ್ಲಿ ಇವಾಗ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಎಲ್ಲರೂ ನೋಡ್ತಾಯಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ. ಮೊನ್ನೆ ಹೊಸ ವರ್ಷ ಆಯ್ತಲ್ರಿ, ಅದಕ್ಕೆ ಮೊನ್ನೆ ಕೇಕ್ ಅದು ಎಲ್ಲ ಕಟ್ ಮಾಡ್ತಾರಲ್ರಿ. ನಾವು ಏನು ಮಾಡಲಿಲ್ಲ ರೀ ಸ್ನೇಹಿತರೆ. ಹೊಲದಲ್ಲಿ ಇದ್ದೀವಲ್ರಿ, ಕೇಕ್ ಅದು ಎಲ್ಲ ತರಕಾಗ್ತದ್ರಿ, ಭಾಳ ದೂರದ ಅಂತೇಳಿ ನಾವೇನು ಕೂಡ ತರಲಿಲ್ಲ ರೀ ಸ್ನೇಹಿತರೆ. ಮನೆಯಾಗೆ ಅಷ್ಟೇ ಶಾವಿಗೆ ಪಾಯಸ ಮಾಡಿಕೊಂಡು ಕುಡ್ದೇವ್ರಿ ಸ್ನೇಹಿತರೆ. ಅದನ್ನೇ ಪಾಯಸ ಮಾಡಿಕೊಂಡು ಉಂಡೇವ್ರಿ ಅವತ್ತು ಕೇಕೆ ಹೊಸ ವರ್ಷ ದಿನ. ಅದಕ್ಕೆ ತರಕ್ಕಾಗಲಿಲ್ಲ ರೀ, ದೂರದ ರೀ ಊರಂತೂ. ಮತ್ತು ಇಲ್ಲಿ ಕೆಲಸ ಬಿಟ್ಟು ಆಗಲ್ಲಲ್ರಿ, ಹಾಗಾಗಿ ಕೇಕ್ ತರಲಿಲ್ಲ ರೀ. ಮನೆಗೆ ಪಾಯಸ ಮಾಡಿಕೊಂಡು ಅದನ್ನೇ ಉಂಡು ಬಿಟ್ಟೇವ್ರಿ ಸ್ನೇಹಿತರೆ. ಅದಕ್ಕೆ ಏನು ಮಾಡ್ತೀರಿ, ಅದಕ್ಕೆ ಹೊಸ ವರ್ಷ ಎಲ್ಲ ಈ ರೀತಿ ಆಗ್ಯದ ನೋಡ್ರಿ ನಮ್ಮ ಕಡೆಗಂತೂ. ನಿನ್ನೆ ಅಷ್ಟೇ ನನಗೂ ಭಾಳ ಬೇಜಾರಾಗಿತ್ತು ರೀ ಸ್ನೇಹಿತರೆ. ನಾನು ನಿನ್ನೆ ಅಷ್ಟೇ ವೀಡಿಯೋಸ್ ಮಾಡಲಿಲ್ಲ ಅಲ್ರಿ ಸ್ನೇಹಿತರೆ. ಅದಕ್ಕೆ ನನಗೆ ಭಾಳ ಬೇಜಾರಾಗಿತ್ತು ರೀ ಸ್ನೇಹಿತರೆ. ಮನ್ಯಾಗ ಒಂದೇ ಫೋನ್ ಅದಲ್ರಿ, ಬಾಬರ್ ಬಳಿ ಇರ್ತದೆ ಫೋನು. ನಮ್ಮಲ್ಲಿದ್ದರೂ ನನಗೂ ದಿನಾಲೂ ವೀಡಿಯೋಸ್ ಬಿಡೋಕ್ಕೆ ಜಲ್ದಿ ಬೇಗ ಆಗೋದು ರೀ ಸ್ನೇಹಿತರೆ ಎಲ್ಲನೂ. ಅದಕ್ಕೆ ಒಂದೇ ಫೋನ್ ಹಾಕಿಸಿಂದ ನನಗೂ ವೀಡಿಯೋಸ್ ಬಿಡೋಕ್ಕೆ ಭಾಳ ಕಷ್ಟ ಆಗ್ತಿದೆ ಸ್ನೇಹಿತರೆ. ಅವ್ರ ಬಳಿ ಇರ್ತದೆ, ನಾನು ವೀಡಿಯೋಸ್ ಮಾಡಿಬಿಡ್ಬೇಕು ರೀ ಸ್ನೇಹಿತರೆ. ಹಾಗಾಗಿ ಒಂದೇ ಫೋನ್ ಇರೋದ್ರಿಂದ ಭಾಳ ಕಷ್ಟ ಆಗ್ತಿದೆ ಸ್ನೇಹಿತರೆ. 2 ಫೋನ್ ಇದ್ದರೆ ನನಗೆ ದಿನಾಲೂ ವೀಡಿಯೋಸ್ ಬಿಡೋಕ್ಕಾಗೋದು ರೀ ಸ್ನೇಹಿತರೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಶ್ರೀರಕ್ಷಾ ರೀ ಸ್ನೇಹಿತರೆ. ಇದೇ ಥರ ವೀಡಿಯೋಸ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತು ನಾಳೆ